ಹಾಯ್ ಫ್ರೆಂಡ್ಸ್, ಹಂಗಿದ್ರೆ ಎಲ್ಲರೂ ನಿಮ್ಮ ಮನೆಯೊಳಗೆ 7 ವರ್ಷಕ್ಕಿಂತ ಕಡಿಮೆ ಮಕ್ಕಳಿದ್ರೆ ಈ ವಿಡಿಯೋ ತಪ್ಪದೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ಅವರು ಸಣ್ಣವರಿದ್ದಾಗ ಆಧಾರ್ ಕಾರ್ಡ್ ಮಾಡಿಸಿದ್ದು ಯಾರು ಅಪ್ಡೇಟ್ ಮಾಡಿಸಿಲ್ಲ. ಈಗ 7 ವರ್ಷಕ್ಕಿಂತ ಎಲ್ಲ ಮಕ್ಕಳು ದೊಡ್ಡ ಆಗಿಬಿಟ್ಟಿರ್ತಾವ. ಈಗ ಸಣ್ಣವರಿದ್ದಾಗ ಆಧಾರ್ ಕಾರ್ಡ್ ಮಾಡಿಸಿರ್ತೀವಿ, ಹೊಳೆ ಅಪ್ಡೇಟೇ ಮಾಡಿಸಿರ್ದಿಲ್ಲ. ಸೊ ಅಂಥವ್ರಿಗೆ ಇದು ಇಂಪಾರ್ಟೆಂಟ್ ವಿಡಿಯೋ. ಆಮೇಲೆ ನಮ್ಮ ಇಂಡಿಯಾ ಒಳಗೆ ಸಣ್ಣ ಮಕ್ಕಳಿಗಾಗಿ ಒಂದು ಪರ್ಸ್ನಲ್ ಆಗಿ ಆ್ಯಪ್ ಬರಾಕತ್ತೈತೆ. ಆ ಆ್ಯಪ್ ಮುಖಾಂತರ ಅವ್ರನ್ನ ಕಂಟ್ರೋಲ್ ಮಾಡ್ಬೋದು. ಸೊ ಆ ಆ್ಯಪ್ ಬಗ್ಗೆ ಮಾತಾಡೋಣ. ಆಮೇಲೆ ಸೊಳ್ಳೆಯಿಂದ ಒಂದು ದೊಡ್ಡ ಬ್ಯಾಕ್ಟೀರಿಯಾ, ದೊಡ್ಡ ವೈರಸ್ ಹರಡಾತೈತಿ. ಸೊ ಆ ವೈರಸ್ ಬಗ್ಗೆ ಮಾತಾಡೋಣ. ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ. ಸಣ್ಣ ಮಕ್ಕಳಿಗೆ 7 ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಅದಾರಂದ್ರೆ, 7 ವರ್ಷದ ಮೇಲಿನ ಮಕ್ಕಳು ಅದಾರಂತಂದ್ರೆ ಅವ್ರ ಆಧಾರ್ ಕಾರ್ಡ್ ನೀವು ಮಾಡ್ಸೋಕ್ಕಿಂತ ಮೇಲೆ ಎಲ್ಲಿ ಹೋಗೋ ಜರೂರತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಪ್ರತಿ ಗೌರ್ಮೆಂಟ್ ಸ್ಕೂಲ್ ಒಳಗೂ ಬಂದ್ ಕೆಲಸ ಆಧಾರ್ ಕಾರ್ಡ್ ಅಪ್ಡೇಟ್ಗಳನ್ನು ಮಾಡಬೇಕು ಅಂತೇಳಿ ಗೌರ್ಮೆಂಟ್ನವರು ಹೇಳಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಆನ್ಲೈನ್ ಸೆಂಟ್ರಿಗೆ ಹೋಗಿ ಗೌರ್ಮೆಂಟ್ ಆಫೀಸಸ್ಸಿಗೆ ಹೋಗಿ ಮಾಡ್ಸೋಕೆ ಆಗಾಕತ್ತಿಲ್ಲ. ಅದ್ರ ಸಲುವಾಗಿ ಎಷ್ಟೋ ಜನ ಅಪ್ಡೇಟ್ ಮಾಡಿಸೋದ್ಲೇ ಬಿಟ್ಟು ಬಿಡಾಕತ್ತಾರ ಅಂತ ಹೇಳಿ ಕೆಲಸ ಅವ್ರ ಕೊನೆಯಾಗಿ ಏನು ನಿರ್ಧಾರಕ್ಕೆ ಬಂದಾರಪ್ಪ ಅಂತಂದ್ರೆ, ನಮ್ಮ ಕೇಂದ್ರ ಸರ್ಕಾರದಿಂದ ಈಗ ಪ್ರತಿಯೊಂದು ಸ್ಕೂಲ್ಗೂ ಹೋಗಿ ಕೆಲಸ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿರಿ. 5 ವರ್ಷದ ಕೆಳಗಿನ ಮಕ್ಕಳು ಇದ್ರೆ ಆಧಾರ್ ಕಾರ್ಡು ಮಾಡಿರಿ. 5 ವರ್ಷದ ಮೇಲಿನ ಮಕ್ಕಳು ಇದ್ರೆ ಅವ್ರದ್ದು ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಅಪ್ಡೇಟ್ ಮಾಡಿರಿ. ಅವರ ಬಯೋಮೆಟ್ರಿಕ್ಸನ್ನು ತಗೋರಿ. ಇಂಡಿಯಾ ಒಳಗೆ 7 ಕೋಟಿ ಆಧಾರ್ ಕಾರ್ಡಿಗೆ ಬಯೋಮೆಟ್ರಿಕ್ಸ್ ಇಲ್ಲ. ಸೊ ಅದಕ್ಕೆ ಎಲ್ಲರದು ಕಂಪಲ್ಸರಿಯಾಗಿ ಬಯೋಮೆಟ್ರಿಕ್ ತಗೋರಿ ಅಂತಂದ್ರೆ ಥಂಬ ಆಮೇಲೆ ಕಣ್ಣುಗಳನ್ನು ಸ್ಕ್ಯಾನ್ ಮಾಡ್ಕೋರಿ ಅಂತೇಳಿ ಹೇಳಿಕತ್ತಾರ. ಅದಕ್ಕಾಗಿ ನೀವು ಇನ್ನು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಕ್ಕೆ ಎಲ್ಲಿ ಹೋಗ್ಬೇಡ್ರಿ. ಒಂದು 15 ದಿನ ವೇಟ್ ಮಾಡಿರಿ. ಆದಷ್ಟು ಬೇಗ ಎಲ್ಲ ಊರು ಕನ್ನಡ ಸ್ಕೂಲ್ ಒಳಗೆ ಬಂದ ಕೆಲಸ ಅವರಾಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಟ್ಟ ಹೋಗ್ತಾರೆ. ಆಮೇಲೆ ಇನ್ನೊಂದೇನಪ್ಪ ನ್ಯೂಸ್ ಅಂತಂದ್ರೆ, ಎಲಾನ್ ಮಸ್ಕ್ ಅವರ ಗ್ರೋಕ್ AI ಅವ್ರದ್ದು ಗ್ರೋಕ್ AI ಐತಿ. ಸೊ ಆ AI ಸಹಾಯ ತಗೊಂಡ್ ಕೆಲಸ ಸಣ್ಣ ಮಕ್ಕಳಿಗೆ ಈ ಒಂದು ಆ್ಯಪ್ ಕಂಡು ಹಿಡಿಯಾಕತ್ತಾರ. ಆ ಆ್ಯಪನ್ನು ಇನ್ನು ಅವರು ಡೀಟೇಲ್ ಆಗಿ ಡಿಸ್ಕ್ರೈಬ್ ಮಾಡಿಲ್ಲ, ಬಟ್ ಅವ್ರು ಅದ್ರೊಳಗೆ ಏನೇನು ಫೆಸಿಲಿಟಿ ಇರ್ತಾವಂತೇಳಿ ಹೇಳಿದ್ದಾರೆ. ನೀವು ಚೈಲ್ಡ್ ಫ್ರೀ ಕಂಟೆಂಟ್ ಇರ್ತೈತಿ. ಚೈಲ್ಡ್ ಫ್ರೀ ಕಂಟೆಂಟ್ಪ ಅಂತಂದ್ರೆ ಸಣ್ಣ ಮಕ್ಕಳು ಅದನ್ನು ನೋಡಿ ಕೆಲಸ ಕಲಿಬೋದು, ಅವರ ಮೆಂಟಾಲಿಟಿನ ಡೆವಲಪ್ ಮಾಡ್ಕೋಬೋದು. ಸೊ ಅವ್ರು ಅಮೇರಿಕಾದವರಲ್ಲ, ಸೊ ಅವ್ರ ಅಮೇರಿಕಾದೊಳಗೆ ಅವ್ರ ಮಕ್ಕಳಿಗೆ ಎಂಥ ಶಿಕ್ಷಣ ಸಿಗ್ತೈತಿ, ಅವ್ರ ಮಕ್ಕಳು ಹೆಂಗೆ ಡೆವಲಪ್ ಆಗ್ತಾರೆ. ಸೊ ಆ ರೀತಿ ಅವರು ಒಂದು ಆ್ಯಪನ್ನು ಕಂಡು ಹಿಡಿಯಾಕತ್ತಾರೆ. ಆ ಆ್ಯಪ ನಮ್ಮ ಇಂಡಿಯಾ ಒಳಗೂ ಲಾಂಚ್ ಆಗೋದೈತಿ. ನಮ್ಮ ಮಕ್ಕಳಿಗೂ ಅದು ಸಹಾಯ ಆಗ್ತೈತಿ. ಆಮೇಲೆ ಅದನ್ನು ಪ್ರತಿಯೊಂದು ಮಕ್ಕಳಿಗೆ ನಾವು ಪಾಲಕರ ಅದನ್ನು ಕಂಟ್ರೋಲ್ ಮಾಡ್ಬೋದು. ಅವ್ರ ಆ್ಯಕ್ಟಿವಿಟಿ ಏನು ಮಾಡಾಕತ್ತಾರ, ಅವ್ರು ಏನು ಕಲೀಲಾಕತ್ತಾರ ಅನ್ನೋದನ್ನು ಆ ಆ್ಯಪ್ ಮುಖಾಂತರ ನಾವು ತಿಳ್ಕೊಬೋದು. ಸೊ ಆ ಆ್ಯಪನ್ನು ಲಾಂಚ್ ಆತಂದ್ರೆ ನಾನು ನಿಮಗೆ ಖಂಡಿತವಾಗಿ ಹೇಳ್ತೀನಿ. ಆಮೇಲೆ ಇನ್ನೊಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದ್ರೆ, ಸೊಳ್ಳೆಗಳಿಂದ ಮತ್ತೆ ಎಲ್ಲರಿಗೂ ಚಿಕನ್ ಗುನ್ಯಾ, ಮಲೇರಿಯಾ ಹರಡಾಕತ್ತೈತಿ. 2 ಲಕ್ಷ ಕೇಸ್ಗಳು ಕಂಡು ಬಂದಾವ. ಸೊ ಅದಕ್ಕೆ ಯಾರು ಸೊಳ್ಳೆಯನ್ನು ಕಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಮನೆಯೊಳಗೆ ಸೊಳ್ಳೆಕಾರನ ಕಂಪಲ್ಸರಿಯಾಗಿ ಮಾಡಿರಿ. ಕೊಯ್ಲು ಹಚ್ಚಾಕೆ ಹೋಗ್ಬೇಡ್ರಿ. ನೀವು ಈ ಬೇವಿನ ಸೊಪ್ಪಿನ ಹೊಗೆ ಆಗಲಿ ಏನಾಗಲಿ ಹಿಂಗೆ ಮಾಡ್ಕೊಂಡು ಕೆಲಸ ಸೊಳ್ಳೆಕಾರನ ಮಾಡ್ಕೋರಿ. ಆಮೇಲೆ ಗುಡ್ ನೈಟ್ ಈ ಥರ ಯಾವ್ರ ಸಿಗ್ತಾವಲ್ಲ, ಸೊ ಆ ಥರ ಯೂಸ್ ಮಾಡ್ಕೊಂಡು ಕೆಲಸ ಸೊಳ್ಳೆಕರನ ಕಂಪಲ್ಸರಿಯಾಗಿ ಮಾಡ್ಕೋರಿ. ಸಣ್ಣ ಮಕ್ಕಳಿಗೆ ಯಾರು ಸೊಳ್ಳೆಯನ್ನು ಕಡಿಯಾಕೆ ಬಿಡಬೇಡ್ರಿ. ಯಾಕಂದ್ರೆ ಒಂದೇ ವೀಕ್ ಒಳಗೆ 2 ಲಕ್ಷ ಕೇಸ್ ಇಂಡಿಯಾ ಒಳಗೆ ಸಿಗಾಕತ್ತಾವು. ಚಿಕನ್ ಗುನ್ಯಾ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ನಿಮ್ಗೆ ಏನಾರ ಜಾಯಿಂಟ್ ಪೇನ್ ಆಗಾಕತ್ತೈತಿ, ತಲೆನೂ ಸಾಕತೈತಿ, ಕಣ್ಣು ರೆಡ್ ಆಗಾಕತ್ತಾವ, ಈ ಥರ ಏನಾದರೂ ನಿಮ್ಗೆ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ಹಾಸ್ಪಿಟಲ್ಗೆ ಹೋಗಿ ಕೆಲಸ ತೋರಿಸ್ರಿ. ಅದು ಪೂರ್ತಿಯಾಗಿ ನಮ್ಗೆ ಬರೋ ಮಟನ ಬಿಡಾಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಏನಾರ ಲಕ್ಷಣಗಳು ಕಾಣಾಕತ್ತಾವ, ಯಾರಿಗಾದ್ರೂ ಜ್ವರ ಬರತ್ತಾವು, ಪದೇ ನೆಗಡಿ ಆಗಾಕತ್ತೈತಿ, ಕೆಮ್ಮು ಬರಾಕತ್ತೈತಿ, ಈ ಥರ ಸ್ವಲ್ಪ ಏನಾದರೂ ಲಕ್ಷಣ ಕಂಡು ಅಂದ್ರೆ ತಕ್ಷಣ ಹೋಗಿ ಕೆಲಸ ಹಾಸ್ಪಿಟಲ್ ತೋರಿಸ್ರಿ. ಅದು 200 ರೂಪಾಯಿ ಆಗೋ ಕೆಲಸ ನೀವು ಆಮೇಲೆ 5,000 ಹೋದ ಕೆಲಸ ಬಿಟ್ಬಿಡ್ತೀರಿ. ಅದಕ್ಕೆ ಒಂದು ಸ್ವಲ್ಪ ಏನಾರ ಆಗಾಕತ್ತೈತಿ ಹಾಸ್ಪಿಟಲ್ಸಿಗೆ ಹೋಗಿ ಕೆಲಸ ತೋರಿಸ್ರಿ. ನಿಮ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ಸು ಅದಾವ, ಪ್ರೈವೇಟು ಅದಾವ, ನಿಮ್ಗೆ ಯಾವ್ದು ಅನುಕೂಲ ಐತಿ ಅದನ್ನು ಹೋಗಿ ಕೆಲಸ ತೋರಿಸ್ರಿ. ಎಷ್ಟೋ ಮಂದಿ ESI ಇರ್ತಾವೆ. ಸೊ ಅಂಥವ್ರೆಲ್ಲ ಯೂಸ್ ಮಾಡ್ಕೋರಿ. ಈಗ ಮಂತ್ಲಿ ಕಂಪ್ನಿಗೆ ಹೋಗೋರು ಎಲ್ಲರದ್ದು ESI ಕಟ್ ಆಗ್ತಿರ್ತೈತಿ. ಅದನ್ನು ವರ್ಷದೊಳಗೆ ಒಮ್ಮೆ ತೋರಿಸಿರೋದಿಲ್ಲ. ಸೊ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನೆಯೊಳಗೆ ನಿಮ್ಮ ಮಮ್ಮಿ ಪಪ್ಪಾಗಾಗಲಿ, ನಿಮಗಾಗಲಿ, ನಿಮ್ಮ ಮಿಸ್ಸಸ್ಸಿಗಾಗಲಿ, ನಿಮ್ಮ ಮಕ್ಕಳಿಗಾಗಲಿ ಏನಾದರೂ ತೊಂದರೆ ಇತ್ತಪ್ಪ ಅಂತಂದ್ರೆ ಹೋಗ್ರಿ, ಗೌರ್ಮೆಂಟ್ ಸಹಾಯ ತಗೋರಿ. ಎಷ್ಟೋ ಜನಕ್ಕೆ ಯಶಸ್ವಿನಿ ಕಾರ್ಡ್ಸ್ ಇರ್ತಾವ, ಅಂಥವೆಲ್ಲ ಸಹಾಯ ತೊಗೊಂಡು ಕೆಲಸ ತೋರಿಸ್ರಿ. ಆರೋಗ್ಯ ಚಂದಾಗಿ ಇಟ್ಕೋರಿ. ಮತ್ತು ಮುಂದಿಂತ ನೀವು ಅಪ್ಡೇಟ್ನೊಂದಿಗೆ ಬರ್ತಿರ್ತೇನೆ. UK Pro ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್.